ಜಾತ್ಯತೀತ ಇವರು ಹೊಂದಾಣಿಕೆ ಮಾಡಿಕೊಂಡಿರೋದು ಕೋಮುವಾದಿಗಳ ಜೊತೆಗೆ. ಇವ್ರು ಹೇಳ್ತಾರೆ ನಾವು ಪ್ರಾದೇಶಿಕ ಪಕ್ಷ ಅಂತ. ಪ್ರಾದೇಶಿಕ ಪಕ್ಷದವರು ಹೋಗಿ ಯಾವ ನ್ಯಾಷನಲ್ ಪಾರ್ಟಿ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದೆ ಅವ್ರಿಗೆ ಸರೆಂಡರ್ ಆಗಿದ್ದಾರೆ. ಇವರು ಹೋಗಿ ಯಾರು ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅವರ ಹತ್ರ ಹೋಗಿ ಈ ಪ್ರಾದೇಶಿಕ ಪಕ್ಷ ಅಂತ ಹೇಳ್ಕೊಳ್ಳೋರು ಸರೆಂಡರ್ ಆಗಿದ್ದಾರೆ. ಅವರ ಹಿರಿಯರು ಮಾತನಾಡ್ತಾ ಹೇಳ್ತಾರೆ ಕೇವಲ 6 ಕೋಟಿ ಕನ್ನಡಿಗರ ಪ್ರತಿನಿಧಿ ಅಂತೇಳಿ. ಹಾಗಾದ್ರೆ 6 ಕೋಟಿ ಕನ್ನಡಿಗರು ನಾವು ಲೆಕ್ಕಕ್ಕಿಲ್ಲುವ? ಕೇವಲ 6 ಕೋಟಿ ಕನ್ನಡಿಗರು ಅಂತ ನಮ್ಮನ್ನ ಅವಮಾನ ಮಾಡ್ತಾರಲ್ಲ. ಇದೇ ಕೇವಲ 6 ಕೋಟಿ ಕನ್ನಡಿಗರು ದೇಶದಲ್ಲಿ ಸೆಕೆಂಡ್ ಹೈಯೆಸ್ಟ್ ಸಂಪಾದನೆ ಮಾಡಿ ಟ್ಯಾಕ್ಸ್ ಕಟ್ಟೋರು ನಾವು ಕನ್ನಡಿಗರು. ಇವತ್ತು ನಮ್ಮ ದುಡ್ಡು ನಮ್ಮ ದುಡಿಮೆ ಬೇರೆ ರಾಜ್ಯಗಳನ್ನ ಸಾಕ್ತಾ ಇದೆ. ಅಂತಹ ಕೊಡುವ ಕೈನ ದಾನಿಗಳು ಕನ್ನಡಿಗರನ್ನ ಇವರು ಬರೀ 6 ಕೋಟಿ ಕನ್ನಡಿಗರು ಅಂತ ನಮ್ಮನ್ನ ಗೇಲಿ ಮಾಡ್ತಾರೆ. ಇವರ 6 ಕೋಟಿ ಕನ್ನಡಿಗರ ಮುಖ್ಯಮಂತ್ರಿ ಮಾತಾಡ್ಬಿಟ್ರೆ ಅದಕ್ಕೆ ಉತ್ತರ ಕೊಡ್ಬೇಕಂತ ಹೇಳ್ತಾರೆ. ನಮ್ಮ 6 ಕೋಟಿ ಕನ್ನಡಿಗರಿಗೆ ಇವರು ಒಬ್ಬೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅವರು ಇವ್ರ ತರ ಯಾರಿಗೂ ಸರೆಂಡರ್ ಆಗಿಲ್ಲ. ಕರ್ನಾಟಕಕ್ಕೆ ಆಗ್ತಾ ಇರೋ ಅನ್ಯಾಯದ ವಿರುದ್ಧವಾಗಿ ಯಾರು ಬರ್ಲಿ, ಅವ್ರು ಬರ್ಲಿ, ಅವ್ರ ಅಪ್ಪ ಬರ್ಲಿ, ಅವ್ರ ತಾತ ಬರ್ಲಿ, ಮುಲಾಜಿಲ್ಲದೆ ಕರ್ನಾಟಕದ ಪರವಾಗಿ ಧ್ವನಿ ಎತ್ತುವಂತ ಧೈರ್ಯ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗಿದೆ, ಡಿ ಕೆ ಶಿವಕುಮಾರ್ಗೆ ಇದೆ, ಕಾಂಗ್ರೆಸ್ ಪಾರ್ಟಿಗೆ ಇದೆ. ಈ ಬಿಜೆಪಿ ಜೆಡಿಎಸ್ ಇಂದ 27 ಜನ ಎಂಪಿಗಳು ಗೆದ್ದಿದ್ರು. ಎಷ್ಟು? 27 ಜನ. ಕರ್ನಾಟಕಕ್ಕೆ ಇಷ್ಟು ಅನ್ಯಾಯ ಆಗುವಾಗ ಯಾವನಾದ್ರೂ ಒಬ್ಬ ಎಂಪಿ ಬಾಯ್ಬಿಟ್ಟ? ಯೋಚನೆ ಮಾಡಿ. ಬರ ಪರಿಹಾರ ಬಂದಿಲ್ಲ, ತೆರಿಗೆಯಲ್ಲಿ ನಮ್ಮ ಪಾಲು ಬಂದಿಲ್ಲ, ಮೇಕೆದಾಟುಗೆ ಪರ್ಮಿಷನ್ ಕೊಡ್ಲಿಲ್ಲ. 27 ಜನ ನಾಲಾಯಕ್ ಎಂಪಿಗಳು ಯಾರಾದ್ರೂ ಒಬ್ರು ಕರ್ನಾಟಕದ ಪರ ಮಾತಾಡಿದ್ರ? ಮಾತಾಡ್ಲಿಲ್ಲ. ನಾಲಾಯಕ್ ಎಂಪಿಗಳು ಕರ್ನಾಟಕದ ಪರ ಮಾತಾಡಿದವನು ಒಬ್ಬೇ ಒಬ್ಬ ಕಾಂಗ್ರೆಸ್ ಎಂಪಿ ಡಿ ಕೆ ಸುರೇಶನ್ ಅವನು. ಕಾಂಗ್ರೆಸ್ನವರಿಗೆ ಆ ಧೈರ್ಯ ಇದೆ ಕರ್ನಾಟಕದ ಪರವಾಗಿ ಮಾತಾಡಕ್ಕೆ, ಕರ್ನಾಟಕದ ಪರವಾಗಿ ಹೋರಾಡೋದಕ್ಕೆ. ಗಟ್ಟಿಯಾಗಿ ನಾವು ಹೇಳ್ತೇವೆ ನಮ್ಮ ರಾಜ್ಯಕ್ಕೆ ನ್ಯಾಯ ಕೊಡಿ ಅಂತ ಮಾತಾಡೋ ತಾಕತ್ತು ನಮ್ಗೆ ಇದೆ. ಆದ್ರೆ ಈ 27 ಜನ ಕೈಲಾಗದವರು, ನಾಲಾಯಕು, ಇಲ್ಲಿ ಗೆದ್ದೋಗಿರೋದು ರಾಜ್ಯಕ್ಕೆ ಅನ್ಯಾಯ ಆದ್ರೆ ರಾಜ್ಯದ ಪರವಾಗಿ ಮಾತಾಡೋದಕ್ಕಲ್ಲ ಅವ್ರು ಗೆದ್ದೋಗಿರೋದು. ಅವ್ರು ಗೆದ್ದೋಗಿರೋದು ಬಿಜೆಪಿಯ ಗುಲಾಮಗಿರಿ ಮಾಡೋದಕ್ಕೆ. ನಿಮಗೆ ಬಿಜೆಪಿ ಗುಲಾಮಗಿರಿ ಮಾಡುವಂತ ಎಂಪಿಗಳು ಬೇಕಾ? ಕರ್ನಾಟಕದ ಪರವಾಗಿ ಪ್ರಾಣ ಹೋದ್ರೂ ಸರಿ ನ್ಯಾಯಕ್ಕಾಗಿ ಹೋರಾಟ ಮಾಡ್ತೇವೆ. ನಮ್ಮ ತೆರಿಗೆ, ನಮ್ಮ ಹಕ್ಕು, ನಮ್ಮ ಕಾವೇರಿ, ನಮ್ಮ ಮಹದಾಯಿ, ನಮ್ಮ ಅಪ್ಪರ್ ಭದ್ರಾ, ಇವಕ್ಕೆ ಹೋರಾಟ ಮಾಡುವಂತ ಎಂಪಿಗಳು ಬೇಕಾ ಅನ್ನೋದು ಈ ಚುನಾವಣೆಯಲ್ಲಿ ತೀರ್ಮಾನ ಆಗ್ಬೇಕಾಗತ್ತೆ. ಅದಕ್ಕೆ ನಾನು ಆಗ್ಲೇ ಹೇಳಿದ್ದು, ಸಂಸದರು 27 ಯಾರು ಬಿಜೆಪಿ ಜೆಡಿಎಸ್ ನವರು, ಸಂಸದರು 27 ಆದರೆ ಬರೀ 7 ಸಂಸದರು 27 ಬರೀ 7 ಇವರೇ ಕರ್ನಾಟಕಕ್ಕೆ ಗೋಳು. ಹಾಗಾಗಿ ನಾಲಾಯಕ್ಕೂ 27 ಸಂಸದರು ಬಿಜೆಪಿ ಜೆಡಿಎಸ್ ನವರಿಂದ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಅಂತವರನ್ನ ಮನೆಗೆ ಕಳಿಸಿ ದಯವಿಟ್ಟು ಕಾಂಗ್ರೆಸ್ನ ಎಂಪಿಗಳನ್ನ ಗೆಲ್ಲಿಸಿ. ನಾಳೆ ಕರ್ನಾಟಕಕ್ಕೆ ನ್ಯಾಯ ಸಿಗಬೇಕಾದ್ರೆ ಅದು ಕಾಂಗ್ರೆಸ್ನ ಎಂಪಿಗಳಿಂದ ಮಾತ್ರ ಸಾಧ್ಯ. ಕಾಂಗ್ರೆಸ್ ಪರವಾಗಿ ನಾವೆಲ್ಲರೂ ಕೆಲಸ ಮಾಡೋಣ, ಕಾಂಗ್ರೆಸ್ ಎಂಪಿಗಳನ್ನ ಗೆಲ್ಲಿಸೋಣ, ಕರ್ನಾಟಕಕ್ಕೆ ನ್ಯಾಯವನ್ನ ಕೊಡಿಸೋಣ. ಧನ್ಯವಾದ ಎಲ್ಲರಿಗೂ ಸಹ.